ಪಥಸಂಚಲನ ಅಷ್ಟು ನಿದ್ದೆಗೆಡಿಸ್ಬಿಟ್ಟಿದೆಯಾ? RSS ಪಥಸಂಚಲನ ಅಷ್ಟೊಂದು ಇಶ್ಯೂ. ನೋಡಿ, ಒಳ್ಳೆ ಕೆಲಸ ಮಾಡಿ ಜನರ ವಿಶ್ವಾಸವನ್ನು ಗಳಿಸಿದ್ರೆ ಇವರಿಗೆ ಅಭದ್ರತೆ ಭಾವನೆ ಕಾಡ್ತಾ ಇಲ್ಲ. ಜನಕ್ಕೆ 5 ವರ್ಷ ಕೊಟ್ಬಿಟ್ಟಿದ್ದೀವಿ, ಇವ್ರನ್ನ ಎಷ್ಟೊತ್ತಿಗೆ ಕಿತ್ತು ಒಗಾಯಿಸೋಣ, ಆದ್ರೆ ಒಗಾಯಿಸೋಕ್ಕಾಗಲ್ಲ, 5 ವರ್ಷ ನಾವು ಸಹಿಸ್ಕೊಳ್ಬೇಕು ಅನ್ನೋ ಸ್ಥಿತಿಯಲ್ಲಿ ಜನ ಇದ್ದಾರೆ ಅಂತ ಅವ್ರಿಗೂ ಕೂಡ ಗೊತ್ತಾಗಿದೆ. ಹಾಗಾಗಿ ಏನು, ಇವರಿಗೆ ಇನ್ಯಾರು ನೆಕ್ಸ್ಟ್ ಕಾಂಪಿಟೇಟರ್ ಇರಬಾರ್ದು, ಒಳ್ಳೆ ಕೆಲಸ ಮಾಡೋರಿಗೆ ಅಧಿಕಾರ ಸಿಗಬಾರ್ದು. ಹಾಗಾಗಿ ಅವರನ್ನು ರಾಜಕೀಯವಾಗಿ ಮುಗಿಸುವಂತಹ ಹುನ್ನಾರದ ಒಂದು ಭಾಗ. ಅದ್ರ ಜೊತೆಗೆ ಪ್ರಿಯಾಂಕಾ ಖರ್ಗೆಗೆ ಮಾತ್ರ ಅದೊಂಥರ ವಿಶೇಷವಾದಂಥ ರೋಗ ಇದು. ಆತನಿಗೆ ಆ ಇಲಾಖೆ ಬಗ್ಗೆ ಮಾತಾಡೋಕ್ಕೆ ಬರಲ್ಲ. ಏನು ಮಾಡ್ತಾರೆ ಹೇಳಿ, ಅವ್ರದ್ದು ಅವರು ಎಜುಕೇಷನ್ ಕ್ವಾಲಿಫಿಕೇಷನ್ ಹಂಗಿದೆ. ಹಾಗಾಗಿ ಏನು ಬೇರೆ ಬೇರೆ ವಿಚಾರನೇ ಮಾತಾಡ್ತಿರ್ಬೇಕು. ಆಮೇಲೆ ಆ ಫ್ಲ್ಯಾಗ್ ಕೋಡ್ ಬಗ್ಗೆನೂ ಇದು RSS 2002ವರೆಗೂ ಕೂಡ ತನ್ನ ಕಚೇರಿ ಮೇಲ್ಗಡೆ ಬಾವುಟನ್ನೇ ಹಾರಿಸಿರಲಿಲ್ಲ, ತ್ರಿವರ್ಣ ಧ್ವಜ ಹಾರಿಸಿಲ್ಲ ಅಂತ ಹೇಳ್ತಾರೆ. ಪ್ರಿಯಾಂಕಾ, ದಯವಿಟ್ಟು ಗುರು ಕಾನ್ಸ್ಟಿಟ್ಯೂಷನ್ ಓದ್ಕೊಳ್ರಿ. ಫ್ಲ್ಯಾಗ್ ಕೋಡ್ ಅಂತ ಇದೆ, ಧ್ವಜ ಸಂಹಿತೆ ಅಂತಿದೆ. ಧ್ವಜ ಸಂಹಿತೆ 1990ರ ದಶಕದಲ್ಲಿ ನಿಮ್ಮ ಪಕ್ಷದ ಸಂಸದರಾಗಿದ್ದರು ನವೀನ್ ಜಿಂದಾಲ್ ಅಂತ, ಅವರು ನಿಮ್ಮ ಪಕ್ಷದವರೇ. ಅವರು ಅವರ ಫ್ಯಾಕ್ಟ್ರಿ ಮೇಲೆ ಬಾವುಟ ಹಾರಿಸಿದ್ದಕ್ಕೋಸ್ಕರ ಅವ್ರ ಮೇಲೆ ಕೇಸ್ ಆಗುತ್ತೆ. ಆಮೇಲೆ ಕೋರ್ಟಿಗೆ ಹೋಗ್ತಾರೆ. ಕೋರ್ಟ್ ಆದ ನಂತರ ಅವರು ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ. 2002 ಬರೋಷ್ಟೊಳಗಡೆ ಕೋರ್ಟ್ ಆರ್ಡ್ರದ ಫೈನಲ್ ಆರ್ಡ್ರು 2004ರಲ್ಲಿ ಬರುತ್ತೆ. ಅಲ್ಲಿವರೆಗೂ ಖಾಸಗಿ ಸಂಘ ಸಂಸ್ಥೆಗಳಿರ್ಬೋದು, ಯಾವುದೇ ಇನ್ಸ್ಟಿಟ್ಯೂಷನ್ಗಳಿರ್ಬೋದು, ಯಾವ ಖಾಸಗಿ ವ್ಯಕ್ತಿಗಳಿರ್ಬೋದು, ತಮ್ಮ ಮನೆ ಎದುರುಗಡೆ ಇರ್ಬೋದು, ತಮ್ಮ ಕಚೇರಿಯ ಮೇಲೆ ಇರ್ಬೋದು, ಎಲ್ಲೂ ಕೂಡ ತ್ರಿವರ್ಣ ಧ್ವಜವನ್ನು ಹಾರಿಸುವ ಹಾಗಿಲ್ಲ ಅಂತ ಹೇಳಿ ಸರ್ಕಾರಿ ನಿಯಮ ಇತ್ತು, ಧ್ವಜ ಸಂಹಿತೆ ಇತ್ತು. ಹಾಗಾಗಿ 2002ವರೆಗೂ ಕೂಡ RSSಗೆ ಆಸೆ ಇದ್ರೂ ಕೂಡ ಹಾರಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇದೂ ಗೊತ್ತಿಲ್ಲಲ್ಲ, ಬಾಬಾ ಸಾಹೇಬ್ರು ಬರೆದಿರೋ ಕಾನ್ಸ್ಟಿಟ್ಯೂಷನ್ನು ಧ್ವಜ ಸಂಹಿತೆನೇ ನಿಮಗೆ ಗೊತ್ತಿಲ್ವಲ್ಲ ಸರ್? ಏನು ಸರ್ ಮಾತಾಡ್ತೀರಿ ನೀವು? ಇಂಥವ್ರನ್ನ ನಾನು ಮಾಧ್ಯಮದವ್ರನ್ನ ಕೇಳ್ತೀನಿ, ದಯವಿಟ್ಟು ಒಂದು ಕ್ರಾಸ್ ಕ್ವಶನ್ ಕೇಳೋ ಅಂಥದ್ದನ್ನು ಶುರು ಮಾಡಿ. ಆಗ ಇವ್ರದ್ದು ಹೇಳಿಕೆ ಕೊಡೋಕ್ಕೆ ಬಂದಿರೋ ಬಂಡವಾಳ ಅಲ್ಲೇ ಬಯಲಾಕೋಗ್ಬಿಡುತ್ತೆ.